ಉಪನಿಷತ್ತಿನ ಮೂಲ ಮಾತೆ, ಮೂಲ ಧ್ಯೇಯವೇ ಎಲ್ಲರೂ ಶಕ್ತಿಯುತವಾಗಿ ಬದುಕಬೇಕು, ಶಕ್ತಿನ ಅನುಭವಿಸಬೇಕು, ಶಕ್ತಿನ ಅರ್ಥ ಮಾಡ್ಕೋಬೇಕು, ಶಕ್ತಿನ ಬೆಳೆಸ್ಕೋಬೇಕು. ಇದು ವಿವೇಕಾನಂದರ ವಾಣಿ, ಇದು ನಮ್ಮ ಉಪನಿಷತ್ತಿನ ವಾಕ್ಯ. ಅಲ್ಲಿ ಉಪನಿಷತ್ತಲ್ಲಿ ಅಭಿ 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 ಅಂತ ಹೇಳ್ತಾರೆ. ಅಭಿ ಅಭಿ ಅಂದ್ರೆ ಫಿಯರ್ಫುಲ್ನೆಸ್, ಫಿಯರ್ಲೆಸ್ನೆಸ್. ಎನಿಥಿಂಗ್ ದಟ್ ಕಮ್ಸ್ ಔಟ್ ಆಫ್ ಎ ಉಪನಿಷತ್ ಲೈಕ್ ಅ ಬಾಂಬ್ ಶೆಲ್ ಈಸ್ ಫಿಯರ್ಲೆಸ್ನೆಸ್. ಯಾವುದಾದ್ರೂ ಒಂದು ವಿಷಯ ಉಪನಿಷತ್ತಿನಿಂದ ಬರ್ತದೆ ಅಂತಾದ್ರೆ ಅದು ನಿರ್ಭಯತೆ, ಭಯವೇ ಇರತಕ್ಕಂಥದ್ದು. ನಮ್ಮೆಲ್ಲರಿಗೂ ಕಾಡ್ತಕ್ಕಂಥದ್ದು ಭಯ. ಯಾವಾಗ ನಾವು ಭಯದಿಂದ ಮುಕ್ತರಾಗ್ತೀವಿ ಅವಾಗ ನಮಗೆ ಸಹಜವಾಗಿ ಶಕ್ತಿ ಬರ್ತದೆ. ಇಂಥ ಶಕ್ತಿಯ ಪ್ರೇರಣೆ ಕೊಡ್ತಕ್ಕಂಥದ್ದು ಉಪನಿಷತ್ತು. ಆಕ್ಚುಲಿ ನನಗೆ ಮಾತಾಡಿ ಕೇಳಿದ್ದು ಕೊಲಂಬಟ್ಟು ಅಲ್ಬರ ವಿವೇಕಾನಂದರು ಆ ಕೊಲಂಬಟ್ಟು ಅಲ್ಬರ ಪುಸ್ತಕದಲ್ಲಿರ್ತಕ್ಕಂಥ ಪ್ರವಚನ ಏನಿದೆ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಆದರೆ ಜಯಬೇರಿಯಿಂದ ಮಾಡಿಸಿ ಸನಾತನ ಭಾರತದ ಸನಾತನ ಸಂಸ್ಕೃತಿಯ ಶ್ರೇಷ್ಠತೆಯನ್ನ ಅವರೆಲ್ಲರಿಗೂ ತಿಳಿಯಪಡಿಸಿ ಅವರು ಭಾರತೀಯರ ಬಗ್ಗೆ ಏನು ಅನ್ಕೊಂಡಿದ್ರು, ಇದು ಒಂದು ಅವಳಿಗಳ ದೇಶ, ಮೂಢನಂಬಿಕೆಯ ದೇಶ, ಕೆಳಮಟ್ಟದ ದೇಶ, ಹೀಗೆ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಹುಸಿ ಮಾಡಿ ನಮ್ಮ ಭಾರತದ ಶ್ರೇಷ್ಠತೆಯನ್ನ ಅಲ್ಲಿ ಎಲ್ಲ ವಿಜೃಂಭಿಸಿ ಅವರಿಗೆಲ್ಲ ತಿಳಿಯಪಡಿಸಿ ಬಂದಾಗ ಅವರಿಗೆ ಕೊಲಂಬೋದಲ್ಲಿ ನಮ್ಮ ಹಿಂದೂಗಳು ಅವರಿಗೊಂದು ಸ್ವಾಗತವನ್ನು